ಭಾರತ ಸಂಸ್ಕೃತಿಯ ಅಭಿವ್ಯಕ್ತಿ ಅವರೇ ನಮ್ಮ ವಿಜಯಪುರದ ನಡೆದಾಡುವ ವಿಶ್ವಕೋಶ, ನಡೆದಾಡುವ ದೇವರು, ಶರಣ ಸಂಸ್ಕೃತಿಯ ಸಾಕಾರ ರೂಪ, ಜ್ಞಾನಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಆಶೀರ್ವಚನವನ್ನ ಆಲ್ಸೋ ಮುಖೇನ ಆಶೀರ್ವಾದವನ್ನ ಪಡ್ಕೊಳ್ಳೋಣ. ಮೈಕ್ ಕೊಡಿ ಸರ್, ಹ್ಯಾಂಡ್ ಮೈಕ್. ವೇದಿಕೆಯನ್ನು ಅಲಂಕರಿಸಿದ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಎಲ್ಲ ಹಿರಿಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಮಾತುಗಳನ್ನು ಅನುಭವಿಗಳು ಆಡಿದರು. 2 ದಿನಗಳ ಕಾಲ ತಾವೆಲ್ಲ ಕೇಳಿ ಸಂತೋಷಪಟ್ಟವರು. ಅವರ ಬದುಕು ಅಷ್ಟು ಅದ್ಭುತ. ಬದುಕನ್ನು ಕುರಿತು ನೂರಾರು ಮಾತುಗಳನ್ನು ಶರಣರು ಆಡಿದ್ದಾರೆ. ನಮ್ಮ ಬದುಕು ಶ್ರೀಮಂತ ಆಗಬೇಕು, ಅಷ್ಟೇ ಅಲ್ಲ ಸುಂದರವಾಗಬೇಕು. ಹಾಗೆ ನಾವು ಬಾಳಬೇಕು. ಯಾಕೆ ಅಂದರೆ ಇದೊಂದು ಅವಕಾಶ. ಜಗತ್ತಿನಲ್ಲಿ ಬಂದಿದ್ದೇವೆ, ಇದೊಂದು ಅದ್ಭುತವಾದ ಜಗತ್ತ. ಎಷ್ಟು ವಿಸ್ತಾರ, ಎಂಥ ವೈವಿಧ್ಯತ. ಇಲ್ಲಿ ಸತ್ಯದ ಅಭಿವ್ಯಕ್ತಿಯದ, ಸೌಂದರ್ಯದ ಹರವದ, ಪರಮ ಶಾಂತಿಯನ್ನು ನಾವು ಇಲ್ಲಿ ಅನುಭವಿಸಬಹುದು. ಅಂಥ ಅದ್ಭುತ ಜಗತ್ತಿನೊಳಗೆ ನಮಗೂ ಒಂದಿಷ್ಟು ಅವಕಾಶ ಬದುಕುವುದಕ್ಕಾಗಿ. ನಾವಿಲ್ಲಿ ಏನು ಮಾಡಬೇಕಾಗಿಲ್ಲ. ನಾವು ಬಂದಿರೋದು ಏನನ್ನಾದರೂ ಮಾಡಬೇಕು ಅಂತಲ್ಲ, ಇರೋ ಅದ್ಭುತ ಜಗತ್ತನ್ನು ಅನುಭವಿಸೋದಕ್ಕಾಗಿ. ಹೇಳಿ, ಆಕಾಶದೊಳಗೆ ತಾವು ಕಣ್ಣಾಡಿಸಿದರೆ ಎಂಥ ಸೌಂದರ್ಯ, ಏನು ನಕ್ಷತ್ರಗಳು ಹೊಳಿತಾವ, ಎಂಥ ಸೂರ್ಯ ಪ್ರಕಾಶ ಹರುತದ, ಎಷ್ಟು ವಿಸ್ತಾರವಾದ ಆಕಾಶ. ನೋಡಬೇಕು ಕಣ್ಣ ತುಂಬ, ಮನಸ್ಸನ್ನು ವಿಶ್ವದಲ್ಲೆಲ್ಲ ಹರಬೇಕು. ಭೂಮಿನೂ ಹಾಗೆ. ಏನು ನದಿಗಳು, ಏನು ಸಾಗರಗಳು, ಎಂಥ ಮಳೆ, ಗಾಳಿ, ಬಿಸಿಲು, ಹಚ್ಚ ಹಸಿರ, ಯಾವುದಕ್ಕೇನು ಕೊರತೆ ಅದ ಹೇಳಿ. ಇದು ಸ್ವರ್ಗ. ನಾವೇನು ನೋಡ್ತಾ ಇದ್ದೇವೆ ಸುತ್ತಮುತ್ತ, ಇದು ಸುಂದರವಾದ ದೈವಿ ಸ್ವರ್ಗ. ಇದು ಎಷ್ಟು ಜನ ಇಲ್ಲ ಹೇಳಿ. ಸೂರ್ಯೋದಯವನ್ನು ಕಂಡು ಕುಣಿದವರದಾರ, ಗಿಡಗಂಟಿಗಳ ಅದ್ಭುತ ಸೌಂದರ್ಯ ಕಂಡು ಹುಚ್ಚಾದವರದಾರ, ಪಕ್ಷಿಗಳ ಸಾವಿರ ಸಾವಿರ ಸುಂದರ ಮಧುರವಾದ ನಾದಗಳನ್ನು ಕೇಳಿ ಮರುಳಾದವರದಾರ. ಯಾವುದಕ್ಕೇನು ಕೊರತೆ ಅದ ಹೇಳಿ.
ಇಂಥ ಅದ್ಭುತ ಜಗತ್ತಿನಲ್ಲಿ ನಮಗೂ ಒಂದಿಷ್ಟು ಅವಕಾಶ. ನಾವೇನು ಮಾಡಬೇಕು? ಇದನ್ನೆಲ್ಲ ನೋಡಬೇಕು, ಇಲ್ಲಿರೋದನ್ನೆಲ್ಲ ಕೇಳಬೇಕು, ಅನುಭವಿಸಬೇಕು. ಮನುಷ್ಯನೇ ಅದು ನಮ್ಮನ್ನು ಶ್ರೀಮಂತ ಮಾಡ್ತದೆ, ಅದು ಶ್ರೀಮಂತ ಮಾಡ್ತದೆ. ಹೇಳ್ತಾರೆ, ಟ್ಯಾಗೋರ್ ಅಂತ ಆಗಿ ಹೋದರು. ಮಹರ್ಷಿ ಟ್ಯಾಗೋರ್ ಬಹಳ ದೊಡ್ಡ ಮಹಾನುಭಾವ, ಋಷಿ ಸದೃಶವಾದ ಜೀವನ. ಅವರು ಒಂದೊಂದು ಹಾಡು ಎಷ್ಟು ಅದ್ಭುತ ಹಾಡು. 100 ಹಾಡಿಗೆ ಒಂದು ನೋಬೆಲ್. ಎಂಥ ಹಾಡುಗಳಿರಬೇಕು! ನೋಬೆಲ್ ಪಾರಿತೋಷಕ ಪಡೆದಂಥ ಮನುಷ್ಯನ ಒಂದು ಹಾಡ ಜೀವನವನ ಕುರಿತು ಎಷ್ಟು ಛಲೋ ಮಾತು ಹೇಳ್ತು. I have had an invitation to this world's festival. Thus my life has been blessed. My eyes have seen and my ears have heard. It was my part at this festival to play upon my instrument, and I have done what I could have done. Has the time come at last when I may go in and see thy face and offer my silent salutations? ಏನು ಆ ಮಾತು ಹೀಗೆ. ಭಗವಂತನೇ, ಈ ಜಗತ್ತಂದರೆ ನಿಂದೊಂದು ಉತ್ಸವ. ಇದೊಂದು ಸುಂದರವಾದ ಉತ್ಸವ, ವಿಶ್ವೋತ್ಸವ. ಇಲ್ಲೆಲ್ಲ ಎಂಥ ವೈಭವ ನಡೆದದ. ಅಲಂಕಾರಗಳು, ಎಷ್ಟು ಥರದ ಹೂಗಳು, ಎಷ್ಟು ಥರದ ಹಣ್ಣುಗಳು ಹೇಳಿ, ಎಷ್ಟೆಷ್ಟು ಪ್ರಕಾರದ ರೂಪ ರಚನೆಗಳು ಇಲ್ಲೇ. ಇದನ್ನೆಲ್ಲ ನೋಡಿದರೆ ಇದೊಂದು ಅದ್ಭುತವಾದ ಫೆಸ್ಟಿವಲ್ ಈ ಜಗತ್ತಿನೊಳಗೆ ನಡೆದ. ಭಗವಂತನೇ, ನನಗೂ ಒಂದು ಅವಕಾಶ ನೀನು ಕೊಟ್ಟಿಯಲ್ಲ. ನಿನ್ನ ಜಾತ್ರೆಯೊಳಗೆ, ನಿನ್ನ ಈ ಮಹೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ಸುಂದರ ಅವಕಾಶವನ್ನು ಕೊಟ್ಟಿಯಲ್ಲ. ನಿನಗೆ ಧನ್ಯವಾದ. ನಮಗೆ ಬದುಕೋದಕ್ಕೆ ಅವಕಾಶ ಸಿಕ್ತಲ್ಲ, ಈ ವಿಶ್ವಕ್ಕೆ ಧನ್ಯವಾದ ಅರ್ಪಿಸಬೇಕು. ಈ ವಿಶ್ವದ ಹಿಂದಿರುವ ಮಹಾಶಕ್ತಿಗೆ ಧನ್ಯವಾದ ಅರ್ಪಿಸಬೇಕು. ನಮಗೂ ಒಂದಿಷ್ಟು ಅವಕಾಶ, ಅದನ್ನು ನಾನು ಬಹಳ ಚೆನ್ನಾಗಿ ಬಳಸಿದೆ. ಭಗವಂತನೇ, ನನಗೂ ಒಂದು ವೀಣೆ ಸಿಕ್ಕಿತ್ತು. ಇಟ್ ವಾಸ್ ಮೈ ಪಾರ್ಟ್ ಆಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನಂದು ಒಂದು ವೀಣೆ, ನನಗೂ ಒಂದು ಕೊಟ್ಟು ಕಳಿಸಿದೆ. ನಾನು ವೀಣೆಯನ್ನು ಕೆಡಿಸಿಲ್ಲ. ನಾನು ತಪ್ಪು ರಾಗಗಳನ್ನು ಹಾಡಿಲ್ಲ. ಹೀಗದನ್ನು ವೀಣೆಯನ್ನು ಬಳಸಿದೆನಲ್ಲ, ಹೀಗೆ ನಾನು ಮಾತನಾಡಿದ್ದೇನೆ, ಹೀಗೆ ವಿಚಾರ ಮಾಡಿದ್ದೇನೆ, ಹೀಗೆ ಭಾವಿಸಿದ್ದೇನೆ. ಅದರಿಂದ ನಿನ್ನ ಫೆಸ್ಟಿವಲ್ ಏನದ ಉತ್ಸವ, ಅದಕ್ಕಿನ್ನಷ್ಟು ಕಳೆ ಏರಿತೇವೆನ ಕೆಡಿಸಿಲ್ಲ ನಾನು. ಇದು ಆ ವಿಶ್ವ ಹೇಳಿ. ಆದ್ದರಿಂದ ಭಗವಂತನೇ, ನಿನಗೆ ಧನ್ಯವಾದ. ಸಾಕಲ್ಲ, ಇಷ್ಟು ವರ್ಷ ನಾನು ನೋಡಿದ್ದೇನೆ, ಇಷ್ಟು ವರ್ಷ ನನ್ನ ಈ ವೀಣೆಯನ್ನು ಬಾರಿಸಿದ್ದೇನೆ. ಭಗವಂತನೇ, ಸಾಕಿನ್. ನಿನ್ನನ್ನು ನಾನೀಗ ನೋಡಬೇಕು. ನೋಡು, ಈ ವಿಶ್ವದ ಹಿಂದೆ ನನಗೆ ಏನದ ನೀನು ಇರೋದು, ಅದು ನನ್ನ ಕಣ್ಣಿಗೆ ಕಾಣಬೇಕು. ನೋಡು, ನನ್ನ ಧನ್ಯವಾದಗಳನ್ನು ನೀನು ಕೇಳಬೇಕು, ನಿನಗೆ ಅರ್ಪಿಸಬೇಕು ನಾನು. ಇದು ಜೀವನ. ಬಸವಣ್ಣನವರು ಹೇಳ್ತಾರೆ, ಎನ್ನ ಕಾಲೇ ಕಂಬ, ಸೆರವೇ ಹೊನ್ನ ಕಳಸ. ಹೇಳಿಲ್ಲೇನು? ಎಷ್ಟು ಛಲೋ ಮಾತು ಹೇಳಿ. ಅಷ್ಟೇ ಹೇಳಿಲ್ಲ, ಇದೊಂದು ತಂಬೂರಿ, ತಲೆ ಅನ್ನೋದೇ ಅದು ಸೂರೆಕಾಯಿ, ದಂಡ ಕಾಯ. ಎಷ್ಟು ಚೆನ್ನಾಗಿ ಹೇಳಿ. ಇದೆಲ್ಲ ವೀಣೆ. ಇದು ಬತ್ತೀಸರಾಗವ ಹಾಡಯ್ಯ ಒತ್ತಿ. ಬಸವಣ್ಣನೂ ಅದೇ ಹೇಳಿದರು.
ಇದನ್ನು ಕೊಟ್ಟು ಕಳಿಸಿದೆ ಭಗವಂತನೇ. ಇದು ದಂಡ, ಇದು ಸೂರೆಕಾಯಿ, ಎನ್ನ ನರಗಳದಾವಲ್ಲ ಇವೇ ತಂತಿಗಳು, ಇವೇನು ಬೆರಳುಗಳದಾವ ಇವೇ ಕಡ್ಡೆ. ಭಗವಂತನೇ ಇದನ್ನು ಬಾರಿಸು, ಚೆನ್ನಾಗಿ ಬಾರಿಸು. ನಾನೊಂದು ವೀಣೆಯಾಗಿ ನಿಲ್ತೇನೆ ಈ ಜಗತ್ತಿನಲ್ಲಿ, ನೀನು ಬಾರಿಸ್ತಾ ಇರು. ನನ್ನ ಮುಖದಿಂದ ಸುಂದರ ರಾಗಗಳು ಬರಬೇಕು ನೋಡು. ಏನ ಬೇಡಿಕೆ ಹೇಳು. ಬಸವಣ್ಣನವರು ಒಂದು ವೀಣೆಯಾಗ ಬಯಸಿದರು, ಒಂದು ಗುಡಿಯಾಗ ಬಯಸಿದರು. ಎಷ್ಟು ಅದ್ಭುತ ಭಾವನೆ ಹೇಳು. ನನ್ನ ಕಾಲ ಕಂಬ, ಸಿರವೇ ಹೊನ್ನ ಕಳಸ ಅಲ್ಲವೇನು, ಎಷ್ಟು ಚಲೋ ಮಾತು ಹೇಳಿದರು. ಇಲ್ಲಿ ಕೂಡಲ ಸಂಗಮ ವಾಸ ಮಾಡಿದಾನ. ಹಾಗೆ ಇದೊಂದು ಗುಡಿ ಇದು ಅಂತ ಭಾವಿಸಿದರು, ಇದೊಂದು ವೀಣೆ ಅಂತ ಭಾವಿಸಿದರು. ಹಾಗ ಕಂಡಾಗ ಎಷ್ಟು ಸಂತೋಷ ಪಡಬಹುದು ಮನುಷ್ಯ ಹೇಳಿ. ಬಾರಿಸುವ ನಾನಲ್ಲ ಬಸವಣ್ಣ, ನನಗೂ ಒಂದಿಷ್ಟು ಅವಕಾಶ ಬಾರಿಸೋದು. ಅವರು ರವೀಂದ್ರ ದೃಷ್ಟಿಕೋನ ಎಷ್ಟು ಚಂದ. ಮಾಡಬೇಕು ಮನುಷ್ಯ ಈ ಜಗತ್ತಿಗೆ ಬಂದ ಬಳಿಕ ಇದನ್ನು ಸುಂದರವಾದ ಈ ಕಾಯವನ್ನು ಬಳಸೋದದ. ನಾದ ಕೆಟ್ಟಿರಬಾರದು, ರಾಗ ಕೆಟ್ಟಿರಬಾರದು. ಬಾರಿಸುವವನ ಮುಖದ ಮೇಲೆ ಪ್ರಸನ್ನತೆ ಇರಬೇಕು. ಜಗತ್ತನ್ನು ನಾವು ಇನ್ನಷ್ಟು ಮಧುರ ಮಾಡೋದದ. ವಿ ಹ್ಯಾವ್ ಟು ಎನ್ರಿಚ್ ದ ವರ್ಲ್ಡ್, ಮೇಕ್ ಇಟ್ ಮೋರ್ ಬ್ಯೂಟಿಫುಲ್ ಮಾಡಬೇಕು. ಎರಡೇ ಕೆಲಸ ಮಾಡೋದು. ಈ ಜಗತ್ತನ್ನು ಶ್ರೀಮಂತ ಮಾಡಬೇಕು ಮನುಷ್ಯ, ಈ ಜಗತ್ತನ್ನು ಸುಂದರ ಮಾಡಬೇಕು. ಅದೂ ಧರ್ಮ, ಅದೂ ಸಾಧನೆ. ಅಂಥದನ್ನು ಯಾರು ಮಾಡಿದರೋ ಅಂಥವರಿಗೆ ನಾವು ಶರಣರು, ಸಂತರು, ಮಹಾನುಭಾವರು ಅಂತ ಕರೆಯೋದು. ಎಲ್ಲೆಲ್ಲೇ ಜಗತ್ತಿನ ಯಾವ ಕ್ಷೇತ್ರದ ಯಾವ ರಾಷ್ಟ್ರದಲ್ಲೇ ನೋಡಿ ಅಲ್ಲೊಂದು ಇಲ್ಲೊಂದು ಸುಂದರ ಜೀವನ. ಏನು ಡಯೋಜೆನಿಸ್, ಎಂಥ ಲಾವೋತ್ಸೆ, ಎಂಥ ಚ್ಯುವಾಂಗ್ಚೆ, ಎಂಥ ಅಲ್ಲಮ, ಏನು ಬಸವಣ್ಣ, ಎಂಥ ಜ್ಞಾನೇಶ್ವರ, ಎಂಥೆಂಥ ಮಹಾನುಭಾವರು ಬಾಳಿ ಬದುಕಿ ಹೋದರು. ಇದ ನಾಡಿನೊಳಗೆ ಒಬ್ಬ ಹೆಣ್ಮಗಳು ಇಲ್ಲವೇನೋ ಒಬ್ಬ ಹೆಣ್ಮಗಳು, ಹಡಪದ ಅಪ್ಪಣ್ಣನವರ ಸತಿ. ಆಕೆ ಹೇಳ್ತಾಳ, ನಾನೇನು ಮಾಡಿದೆ ಈ ಜಗತ್ತಿನಲ್ಲಿ. ಹೇಳೋ ರೀತಿ ನೋಡಿ, ನಾನೇನು ಮಾಡಿದೆ ಈ ಜಗತ್ತಿನಲ್ಲಿ. ಕಾಯ ಕದಳಿಯ ಹೊಕ್ಕು, ನೂನ ಕದಳಿಯ ದಾಂಟಿ, ಜೀವ ಪರಮರ ನೆಲೆಯ ನರಿದು, ಭವವ ಗೆದ್ದಲ್ಲದೆ ಘನವ ಕೂಡಬಾರದು ನೋಡ. ನಾನೊಂದು ಕೆಲಸ ಮಾಡಿದೆ. ಏನು ಮಾಡಿದೆ ಅಂದರೆ ಇಷ್ಟು ಕೆಲಸ ಮಾಡಿದೆ. ಕಾಯ ಕದಳಿ ಇದು, ಕದಳಿಯಂಥ ಕಾಯ ಇದು. ಇದೇನು ಶಾಶ್ವತವಾಗಿ ಇರೋದಲ್ಲ, ಒಂದು ವರುಷದ ಕದಳಿ ಇದು, ಒಂದು ಶತಮಾನದ ಕದಳಿ. ಅದು ಯಾವಾಗಲೂ ಪ್ರತಿ ಕ್ಷಣ ಬದಲಾಕೋತಿರುವಂಥ ಕಾಯ ಕದಳಿ ಇದು. ಹೇಳಿ, ಯಾರ ಕಾಯ ಶಾಶ್ವತವಾಗಿ ಹಾಗೆ ಇರ್ತದೆ? ಯಾರ ಕಾಯ ಇರ್ತದೆ? ಒಂದು ಕ್ಷಣ ನಿಮ್ಮ ಮುಖ ನೋಡಿದರೆ ಒಮ್ಮೊಮ್ಮೆ ದುಃಖ ವ್ಯಕ್ತ ಆಗ್ತದೆ, ಇನ್ನೊಂದು ಕ್ಷಣಕ್ಕೆ ಮುಖ ಅರಳಿರ್ತದೆ, ಮತ್ತೊಂದು ಕ್ಷಣಕ್ಕೆ ಪರಮ ಶಾಂತವಾಗಿರ್ತದೆ. ಯಾವುದೂ ಶಾಶ್ವತ ಅಲ್ಲ. ಕಾಯ ಕದಳಿ ಇದು. ಯಾರ ಶರೀರ ಅದ ಹೇಳಿ? ಯಾರದಾರ ಹೇಳಿ? ಯಾರೇ ಈ ಜಗತ್ತಿಗೆ ಬಂದರೂ ಸಹಿತ ಕೆಲವು ದಿನಗಳನ್ನು ಕಳೆಯೋದೇ ವಿನಃ ಶತಮಾನಗಳನ್ನಲ್ಲ. ಇದು ಕಾಯ ಕದಳಿ. ಇದನ್ನು ನಾನು ಹೊಕ್ಕೆ. ಈ ದೇಹ ಮಾಡಿದವಳು ನಾನಲ್ಲ, ಈ ದೇಹ ಮಾಡಿದವನು ವಿಶ್ವಾತ್, ವಿಶ್ವ ಈಶ್. ಈ ನಿಸರ್ಗ ದೇವತೆ ನನ್ನ ದೇಹವನ್ನು ಮಾಡ್ಯದ, ನಿಮಗೂ ಒಂದೊಂದು ದೇಹವನ್ನು ಮಾಡ್ಯದ. ಇದು ಕಾಯ ಕದಳಿ ಅಂತ ನಾವು ಒಳಗೆ ಹೋಗಬೇಕು.
ನಾವು ಹೇಗೆ ಭಾವಿಸ್ತೇವೆ ಅಂದರೆ ಇದು ನಾವು ಬೇರೆ, ಕಾಯ ಕದಳಿ ಇದು ಬೇರೆ ಅಂತ ಭಾವಿಸ್ತಾ ಇಲ್ಲ. ಇಲ್ಲ, ಪ್ರವೇಶ ಆದ ಬಳಿಕ ನಾವಂತ ಆಗಿಬಿಟ್ಟೆವಲ್ಲ, ಆದ್ದರಿಂದ ಜೀವನ ಅಷ್ಟು ಅಸ್ತವ್ಯಸ್ತವಾಯಿತು. ಕಾಯ ಕದಳಿ ಇದು ಶರೀರ ನಾವು ಪ್ರವೇಶ ಮಾಡಿ. ಎಷ್ಟು ಚೆನ್ನಾಗಿ ಹೇಳ್ತು. ಒಂದೊಂದು ಕದಳಿ ಸ್ವಲ್ಪ ಎತ್ತರ ಇರ್ತದೆ, ಇಳುವ ಇರ್ತದೆ, ಸಣ್ಣದಿರ್ತದೆ, ದಪ್ಪಿರ್ತದೆ. ಹಾಗೆ ಈ ದೇಹಗಳು ಎಷ್ಟು ಭಿನ್ನ ಭಿನ್ನವಾಗಿದಾವ. ಒಬ್ಬರ ದೇಹ ಇನ್ನೊಬ್ಬರಂಗ ಇಲ್ಲ. ಈ ಜಗತ್ತಿನಲ್ಲಿ ಎರಡು ದೇಹಗಳು ಒಂದು ರೂಪದಲ್ಲಿ ಇಲ್ಲ. ಇಷ್ಟು ವೈವಿಧ್ಯದ ಏನು ರಚನೆ ಇರಬೇಕು ಹೇಳಿ? ಆ ರಚನೆಯ ಹಿಂದೆ ಎಂಥ ಬುದ್ಧಿ ಕೆಲಸ ಮಾಡ್ತಿರಬೇಕು ಹೇಳಿ? ವಿಶ್ವವನ್ನೆಲ್ಲ ಇಷ್ಟು ನಿಯಂತ್ರಿಸುವ ಆ ಮಹಾಬುದ್ಧಿ ಎಂಥ ಅತ್ಯದ್ಭುತವಿರಬೇಡ. ಆ ಬುದ್ಧಿಯೇ ಕಾಸ್ಮಿಕ್ ಇಂಟೆಲಿಜೆನ್ಸ್. ಅದು ಅಂಥ ಅದ್ಭುತವಾದ ರಚನೆಯನ್ನು ಈ ಜಗತ್ತಿನಲ್ಲಿ ಮಾಡಿ, ಈ ಜಗತ್ತಿನಲ್ಲಿ ಇಂಥ ಸುಂದರ ಶರೀರಗಳನ್ನು ಮಾಡಿ ನಮಗೊಂದಿಷ್ಟು ಅವಕಾಶ ಕೊಡ್ತು ಅಂತಾಳೆ. ನಾನು ಒಳಗೆ ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿ ಏನು ಮಾಡಿದೆ? ಕಾಯ ಕದಳಿಯ ಹೊಕ್ಕು ನೂನ ಕದಳಿಯ ದಾಂಟಿದೆ. ಆ ಬಳಿಕ ನಾನು ನೋಡಿದೆ ಶರೀರದ ರಚನಾ ಹೆಂಗದೆ. ವಾಟ್ ಈಸ್ ದ ರಿಯಲ್ ನೇಚರ್ ಆಫ್ ದ ಬಾಡಿ? ಹೆಂಗದ ಶರೀರದ ರಚನೆ? ನೂನ ಕದಳಿಯ. ಈ ಕದಳಿ ಹೇಗದ ಅಂದ್ರೆ ನೂನ, ಇದರಾಗ ಸ್ವಲ್ಪ ಸ್ವಲ್ಪ ದೋಷಗಳಿದಾವ. ಇದು ಪರಿಪೂರ್ಣ ದೇಹ ಅಲ್ಲ. ಯಾರ ದೇಹ ಪೂರ್ಣ ಅದ? ಒಮ್ಮೊಮ್ಮೆ ಮುಖ ಚಂದಿರ್ತದ, ಕೂದಲು ಬೆಳ್ಳಗಾಗಿರ್ತಾವ. ಒಮ್ಮೊಮ್ಮೆ ಕೂದಲು ಚೆನ್ನಾಗಿರ್ತಾವ, ಮುಖ ಕಪ್ಪಾಗಿರ್ತದ. ಏನು ಮಾಡೋದು? ಒಮ್ಮೊಮ್ಮೆ ಎಷ್ಟು ಐಶ್ವರ್ಯ ಇರ್ತದ ಮನೆ ತುಂಬ, ಆದರೆ ಉಣ್ಣಾಕ ಅವಕಾಶನೇ ಇರೋದಿಲ್ಲ. ಜಗತ್ತಂದರೆ ವಿಷಮ ಸಂಸಾರವಿದು. ಎಲ್ಲಿ ಚೆನ್ನಾಗ್ಯದ ಹೇಳಿ? ಸ್ವಲ್ಪ 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 ದೋಷಗಳು ಎಲ್ಲ ಕಡೆ ಇರೋದು. ಇದು ನಿಸರ್ಗದಲ್ಲಿರೋ ರೀತಿ. ಇಂಥ ಎಲ್ಲ ದೋಷಗಳು ಹೋದ ಬಳಿಕ ನಾನು ಸಂತೋಷ ಪಡ್ತೇನೆ ಸಾಧ್ಯವಿಲ್ಲ. ಎಲ್ಲ ಇರೋದೇ, ಮುಪ್ಪ ಬರೋದೇ, ರೋಗ ಬರೋದೇ, ಕಪ್ಪು ಕೆಂಪು ಆಗೋದೇ, ಮನಸ್ಥಿತಿ ಸ್ವಲ್ಪ ಬದಲಾಗೋದೇ. ಇಬ್ಬರು ಕೂಡಿರ್ತಾರಂದ್ರೆ ಖಾಯಂ ಪ್ರೇಮದಿಂದಲೇ ಇರೋಕ್ಕಾಗ್ತದೇನು? ಸ್ವಲ್ಪ ಇಲ್ಲದ ಸ್ವಲ್ಪ ಘರ್ಷಣೆ ಆಗೋದೆ, ಮನಸ್ತಾಪ ಆಗೋದೆ, ದುಃಖ ಆಗೋದೆ, ಎಲ್ಲ ಇರೋದು ನೂನ. ಇದರೊಳಗೆ ದೋಷದ. ಇದನ್ನು ನಾನು ಕಾಣಬೇಕು ಅಂದ್ಲು. ಕಂಡ್ಲು ನೂನ ಕದಳಿಯ ದಾಂಟೆ. ಆದ್ದರಿಂದ ಇದರ ಬಗ್ಗೆ ಅಭಿಮಾನ ಬೇಡ ಅಂತ ನೂನ ಕದಳಿಯನ್ನು ದಾಂಟಿ ಬಿಟ್ಟೆ ಅಂತ. ಕದಳಿಯನ್ನು ಪ್ರವೇಶ ಮಾಡಬೇಕು. ಪ್ರವೇಶ ಮಾಡಿದ ಬಳಿಕ ಈ ಶರೀರದ ರಚನೆಯನ್ನು ಅರ್ಥ ಮಾಡಿಕೊಂಡಿರಬೇಕು. ಇದರ ಸ್ವಭಾವವನ್ನು, ಸ್ವರೂಪವನ್ನು ತಿಳಿದುಕೊಂಡಿರಬೇಕು. ಆ ಬಳಿಕ ಬದುಕಬೇಕು ಮನುಷ್ಯ. ಎಲ್ಲ ಹೀಗೆ ಇರ್ತಾವಂತ ಹೋಗಬಾರದು. ಎಲ್ಲವೂ ಪರಿವರ್ತನೆ ಆಗಿ 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 ಕೊನೆಗೊಮ್ಮೆ ಮರೆಯಾಗಿ ಹೋಗ್ತದೆ. ಎಲ್ಲವೂ ಮರೆಯಾಗಿ ಹೋಗ್ತದೆ. ಇದು ಗೊತ್ತಿರಬೇಕು ಮನುಷ್ಯನಿಗೆ. ಶ್ರೀಮಂತರಾದರೆ ಏನಾಯಿತು, ಬಡವರಾದರೆ ಏನಾಯಿತು? ಬಡವರ ಮನೆಯಲ್ಲಿ ಅಷ್ಟೇ ಮರಣ ಬರ್ತದೆ, ಶ್ರೀಮಂತರ ಮನೆಯಲ್ಲಿ ಬರೋದಿಲ್ಲ ಅಂತ ಎಲ್ಲದ. ಇನ್ನು ಶ್ರೀಮಂತರ ಮನೆಗೇ ಜೋರು ಬರ್ತದೆ, ಬೇಗ ಬರ್ತದೆ. ಹಂಗೆ ಯಾಕೆ? ಬದುಕುವ ರೀತಿ ಬದಲಾಗಿ. ಇದು ನೂನ ಕದಳಿ. ಇದರಲ್ಲಿ ಸ್ವಲ್ಪ ಡಿಫೆಕ್ಟ್ ಅದ, ಇಂಪರ್ಫೆಕ್ಟ್. ಅದನ್ನು ತಿಳಿದೆ ನೂನ ಕದಳಿಯನ್ನು ಅರ್ಥ ಮಾಡಿಕೊಂಡೆ. ಆ ಬಳಿಕ ದಾಟಿದೆ. ಇದರ ಅಭಿಮಾನವನ್ನು ಬಿಟ್ಟೆ. ಶರೀರದ ಅಭಿಮಾನವನ್ನು ನಾನು ಬಿಟ್ಟೆ. ಯಾವಾಗ ಶರೀರದ ಅಭಿಮಾನ ನಾನು ಬಿಟ್ಟೆ, ಆ ಕ್ಷಣವೇ ಸಂತೋಷ ಪ್ರಾರಂಭವಾಯಿತು. ಮಾಡೋದು, ಕೈ ಬಳಸೋದು, ಕಾಲುಗಳನ್ನು ಬಳಸೋದು, ಮೈ ಬಳಸೋದು, ಮಾತನ್ನು ಬಳಸೋದು. ಆದರೆ ಗೊತ್ತಿರಲಿ ಇವು ಹೀಗೆ ಇರ್ತಾವಂತ ತಲೆಯೊಳಗೆ ಹಾಕ್ಕೊಂಡಿರಬಾರದು. ಹಾಗೆ ಇವುಗಳನ್ನು ಬಳಸ್ತಾ ಇರೋದಕ್ಕೆ ಅಭಿಮಾನ ದಾಟೋದು ಅಂತ.
ಅಭಿಮಾನ ಬಿಡೋದು. ಹಾಗೆ ನಾನು ಬಿಟ್ಟೆ. ಕೊನೆಗೇನು ಮಾಡಿದೆ? ಜೀವ ಪರಮರ ನೆಲೆಯನ್ನರಿದೆ. ಯಾವುದು ನಾನು ಅಂದರೆ ಯಾರು? ಪರಮ ವಸ್ತು ಅಂದರೆ ಯಾವುದು? ಈ ಜಗತ್ತಿನ ಹಿಂದಿರುವ ಅದ್ಭುತವಾದ ಸತ್ಯ ಯಾವುದು? ಇದನ್ನೆಲ್ಲ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೆ ಅಂತ ಒಬ್ಬ ಸಾಮಾನ್ಯ ಶಾಲೆ ಕಲಿಯದಂಥ, ಓದಲಿಕ್ಕೆ ಬರಲಿಕ್ಕೆ ಬರದಂಥ ಒಬ್ಬ ಹೆಣ್ಣು ಮಗಳಾಡಿದ ಮಾತು ಇದು. ಆಕೆ ಜೀವನವನ್ನು ಹೆಂಗೆ ಕಳೆದಿರಬೇಕು ಹೇಳಿ? ಹಡಪದ ಅಪ್ಪಣ್ಣನವರ ಹೆಂಡತಿ. ಏನ ಆ ಮಾತು ಹೇಳಿ? ನಾನೇನು ಮಾಡದೆ? ಜೀವ ಅಂದರೆ ಏನು, ಪರಮ ಅಂದರೆ ಏನು, ಎರಡನ್ನ ತಿಳಿದುಕೊಂಡೇ. ಯಾವುದು ಜೀವ? ಸುಮ್ಮನೆ ಒಂದಿಷ್ಟು, ಸುಮ್ಮನೆ ಈಗ ಒಂದು ಬೆಳಕು, ಜ್ಞಾನದ ಬೆಳಕು, ಜ್ಞಾನದ ದೀಪ. ಅದು ಎಲ್ಲೋ ಉಳಿತಾ ಇದೆ, ಎಲ್ಲೋ ಬೆಳಗ್ತಾ ಇದೆ. ಅಂಥ ಅದ್ಭುತವಾದಂಥ ಪ್ರಕಾಶ ಅದು ನಾನು, ಜ್ಞಾನ ಪ್ರಕಾಶ. ನಾನಿರೋದರಿಂದ ಈ ಜಗತ್ತಿನ ಭಾನ, ನಾನಿರೋದರಿಂದ ದೇಹದ ಭಾನ, ನಾನಿರೋದರಿಂದ ಮನಸ್ಸಿನಲ್ಲಿ ನಡೆಯುವ ಜಗತ್ತಿನ ದರ್ಶನ ಎಲ್ಲವೂ ನನ್ನ ಬೆಳಕಿನಲ್ಲಿರೋದರಿಂದ ನಾನು ಬೆಳಕ, ಜ್ಞಾನದ ಬೆಳಕ, ದ ಲೈಟ್ ಆಫ್ ಅ ನಾಲೆಡ್ಜ್, ಕಾನ್ಷಿಯಸ್ನೆಸ್, ಅದು ನಾನು. ಆ ಬೆಳಕಿನಲ್ಲಿ ದೇಹದ ತೋರಿಕೆ, ಮನಸ್ಸಿನ ತೋರಿಕೆ, ಬುದ್ಧಿಯ ತೋರಿಕೆ, ನಾನು ಮಾತ್ರ ಬರೀ ಬೆಳಕು ಅಂದ್ಲೋ. ಜೀವ, ಅದಕ್ಕೆ ಜೀವ, ಜೀವ ಪರಮ. ಆ ಬಳಿಕ ಹೊರಗೆ ನೋಡದೆ ಇದೊಂದು ಜಗತ್ತ. ಹೇಗೆ ದೇಹ ಹಾಗೆ ಜಗತ್ತ, ಹೇಗೆ ದೇಹದ ಒಳಗೆ ನಾನು ಅನ್ನುವ ಬೆಳಕ, ಹಾಗೆ ಜಗತ್ತಿನೊಳಗೆ ಅದ್ಭುತವಾದ ಬೆಳಕ. ಅದೇ ಪರಮ, ಅದು ಪರಮ ವಸ್ತು. ಅದು ಪರಮ ಆತ್ಮ, ಇದು ಜೀವ ಆತ್ಮ. ಜೀವ ಪರಮರ ನೆಲೆಯನರಿದೆ. ಇದರ ಮೂಲ ಸ್ವರೂಪ ಏನು ಅನ್ನೋದನ್ನು ನಾ ತಿಳ್ಕೊಂಡೆ. ಸ್ವರೂಪ ಯಾವುದು? ಪರಮನೇ ಇರಲಿ, ಜೀವನೇ ಇರಲಿ, ಸ್ವರೂಪ ಮಾತ್ರ ಅದು ಜ್ಞಾನ ಸ್ವರೂಪ, ಅರಿವಿನ ಸ್ವರೂಪ. ಅದು ಹೇಗದ? ನಿತ್ಯ, ನಿರಂಜನ, ರೂಹಿಲ್ಲದ ಘನ. ಅಲ್ಲಮ ವರ್ಣಿಸಿದ ಅದನ್ನು. ಅದು ನಿತ್ಯ, ನಿರಂಜನ, ರೂಹ ಇಲ್ಲ, ಘನ. ಇದು ಅಲ್ಲಮರ ಮಾತು. ಹೇಗದ? ಇದು ಶರೀರ ಅನಿತ್ಯ, ಆದರೆ ನಾನು ಅನ್ನೋದಲ್ಲ. ಬೆಳಕು ಅದು ನಿತ್ಯ. ಅದನ್ನು ನಾಶ ಮಾಡೋದು ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದು ವಸ್ತುವಿನ ಅಥವಾ ಪ್ರಕೃತಿಯ ಒಂದು ಭಾಗ ಅಲ್ಲ. ಯಾವುದು ಪ್ರಕೃತಿಯೋ, ಯಾವುದು ದ್ರವ್ಯವೋ, ಜಡವಸ್ತುವೋ, ಅಂಥ ವಸ್ತು ಮಾತ್ರ ಬದಲಾಗ್ತಾ ಹೋಗ್ತದೆ. ಅಲ್ಲಿ ಕಾಲ ಇರ್ತದೆ. ವಿಜ್ಞಾನ ತಮಗೆ ಗೊತ್ತದೆ. ಮ್ಯಾಟರ್ ಹ್ಯಾಸ್ 4 ಡೈಮೆನ್ಷನ್ಸ್. ಸ್ಪೇಸ್ ಈಸ್ ಎ ಡೈಮೆನ್ಷನ್, ಟೈಮ್ ಈಸ್ ಎ ಡೈಮೆನ್ಷನ್. ಇವೆರಡೂ ಅದರ ಮುಖಗಳು. ಈ ಎರಡು ಇರೋದರಿಂದ ಪ್ರಕೃತಿ ಪರಿಮಿತವೂ ಅದ, ಜಗತ್ತು ಪರಿಮಿತವೂ ಅದ. ಮತ್ತು ಜಗತ್ತು ಬದಲಾವಣೆ ಹೊಂತಾದ ಕಾಲದಲ್ಲಿ ಬದಲಾಗ್ತದೆ, ದೇಶದಲ್ಲಿ ಬಂಧಿತವಾಗ್ಯದ. ಹಾಗೆ ಆತ್ಮವಸ್ತು ಬಂಧಿತ ಅಲ್ಲ, ಅದು ನಿತ್ಯ. ಬರೇ ನಿತ್ಯ ಅಲ್ಲ, ನಿರಂಜನ. ಅದನ್ನು ಕೆಡಿಸೋದು ಸಾಧ್ಯ ಇಲ್ಲ, ಅದನ್ನು ಮಲಿನಗೊಳಿಸೋದು ಸಾಧ್ಯ ಇಲ್ಲ. ಶರೀರವನ್ನು ಮಲಿನಗೊಳಿಸಬಹುದು, ಮನಸ್ಸನ್ನು ಕೆಡಿಸಬಹುದು, ಆದರೆ ನಾನು ಅನ್ನುವ ಪ್ರಜ್ಞೆ ಅಂತದಲ್ಲ, ಅದನ್ನು ಕೆಡಿಸ್ಲಿಕ್ಕಾಗೋದಿಲ್ಲ. ಅದು ಶುದ್ಧವಾದ ಅರಿವ. ಹೀಗೆ ಹೇಳಿ ಮುಂದೆ ಹೇಳ್ತಾಳೆ, ಜೀವ ಪರಮರ ನೆಲೆಯ ನರಿತು ಭವವ ದಾಟಬೇಕು. ಭವ ದಾಟೋದು ಅಂದರೆ ನಾನು ಹುಟ್ಟದೆ, ನಾನು ಸಾಯ್ತೇನೆ, ಈ ಭಾವನೆಯನ್ನು ಕೈ ಬಿಡೋದು. ಯಾಕೆ? ಯಾವುದು ಹುಟ್ಟುತ್ತದೆ, ಯಾವುದು ಸಾಯ್ತದ, ಅದನ್ನು ನೋಡುವ ನಾನು ಮಾತ್ರ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಏನು ಅನುಭವ? ಒಬ್ಬ ಹೆಣ್ಣು ಮಗಳು,
ಅದನ್ನು ನಾನು ಅನುಭವಿಸ್ತೇನೆ. ಅದು ಜನ್ಮ ಮರಣಗಳ ಗೆಲಿದು ಭವವ ದಾಂಟಿದಂಗಲ್ಲದೆ ಘನವ ಕಾಣಬಾರದು. ಏನು ಪರಮ ಶಾಂತಿ ಅಂತ ಹೇಳ್ತೇವೆ ಅದನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಪರಮ ಸತ್ಯ ವಸ್ತುವನ್ನು ಅನುಭವಿಸದೆ ಪರಮ ಶಾಂತಿಯನ್ನು ಅನುಭವಿಸಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಇದನ್ನು ಪ್ರವೇಶ ಮಾಡಬೇಕು, ಇದರ ದೋಷಗಳನ್ನು ಕಂಡಿರಬೇಕು, ಜೀವಪರಮರ ನೆಲೆಯನ್ನರಿತಿರಬೇಕು. ಆ ಬಳಿಕ ಭವವನ್ನು ದಾಟಬೇಕು, ಘನವನ್ನು ಕಾಣಬೇಕು. ಇದು ಶರಣರಲ್ಲಿ ಇರುವಂಥ ಒಂದು ಅದ್ಭುತ ಅನುಭವ. ಒಬ್ಬ ಹೆಣ್ಮಗಳು ಹೇಳಿದ್ದು ಅದು ಹೇಳಿ. ಆಕೆಗೆ ಯಾರೂ ಶಾಲೆ ಕಲಿಸಲಿಲ್ಲ, ಯಾರೂ ಕಲಿಸಲಿಲ್ಲ. ಆದರೆ ಆಕೆ ತಿಳಿದಷ್ಟು ನಮಗೆ ತಿಳಿಯೋದು ಬಹಳ ಕಷ್ಟದ ಕೆಲಸ. ಏನು ಆ ಮಾತು ಹೇಳ್ತಾ, ಇಂಥ ಅನೇಕ ಜನ ಶರಣರು 12ನೆಯ ಶತಮಾನದಲ್ಲಿ ಅನೇಕ ಜನ ಇಂಥ ಶರಣರು ಆಗಿ ಹೋದರು. ಅಂಥವರನ್ನು ನೆನೆಸಿಕೊಳ್ಳುವಂಥ ಒಂದು ಸುಂದರ ಕಾರ್ಯಕ್ರಮವನ್ನು ತಾವಿಲ್ಲಿ ಮಾಡ್ತಾ ಇರೋದು. ನಾವು ಬದುಕನ್ನು ಕುರಿತು ವಿಚಾರ ಮಾಡೋದು, ಬದುಕನ್ನು ಕುರಿತು. ಇನ್ನೊಬ್ಬರು ಹೇಳ್ತಾರೆ, ಇನ್ನೊಬ್ಬ ಹೆಣ್ಣು ಗೊಗ್ಗವ್ವೆ, ಆಕೆ ಎಷ್ಟು ಚಲೋ ಹೇಳ್ತಾರೆ. ಊರೊಳಗೆ ಒಂದು ಬಯಲ, ಊರ ಹೊರಗೊಂದು ಬಯಲ. ಊರೊಳಗೆ ಬಹಳ ಶುದ್ಧವಾದ ಬಯಲ, ಊರ ಹೊರಗೆ ಅಶುದ್ಧವಾದ ಬಯಲು ಎಂದುಂಟೆ ಹೇಳಿ. ಭಿತ್ತಿಯಿಂದ ಒಳಹೊರಗೆಂಬ ಭೇದ ಬಯಸೆ. ಭಿತ್ತಿಯನ್ನು ತೆಗೆದು ಹಾಕಿ ಬಿಟ್ಟರೆ ಒಳಗಿಲ್ಲ ಹೊರಗಿಲ್ಲ, ಅಖಂಡ ಬಯಲ. ಆಗ ನಾನು ನೀವು ಅನ್ನೋದೊಂದು ಗೋಡೆ. ಇದು ಈ ಗೋಡೆಯನ್ನು ಕೆಡಿಸಿಬಿಟ್ರೆ ನಾನಿಲ್ಲ ನೀವಿಲ್ಲ, ಏನು ಉಳಿತದೆ ಅದೇ ಪರವಸ್ತು. ಹೆಣ್ಣುಮಗಳು ಹೇಳೋದು ಹೇಳಿ. ನಾವು ಎಂದಾದರೂ ಹೀಗೆ ವಿಚಾರ ಮಾಡೇವೇನು ಹೇಳಿ? ನಾವು ಎಂದಾದರೂ ಆಲೋಚನೆ ಮಾಡಿ, ಇದು ಭಿತ್ತೆ. ನಾಳೆ ನಿಮ್ಮ ದೇಹ ಬಿದ್ದು ಹೋದ ಬಳಿಕ, ನನ್ನ ದೇಹ ಬಿದ್ದು ಹೋದ ಬಳಿಕ ನಾನೆಲ್ಲೇ ನೀವೆಲ್ಲೇ, ಇರೋದೆಲ್ಲ ಅದ್ಭುತ. ಸುಮ್ಮನೆ ಮ್ಯಾಥಮೆಟಿಕ್ಸ್ ಸುಮ್ಮನೆ ಒಂದಿಷ್ಟು ನೋಡಿ. ಗಣಿತದಲ್ಲಿ ಫೈನೈಟ್ ನಂಬರ್ಸ್ ಅದಾವೆ, ಪರಿಮಿತ ಸಂಖ್ಯೆಗಳು, ಅಪರಿಮಿತ ಸಂಖ್ಯೆ ಅಂತದೆ. ಅಪರಿಮಿತ ಅಂದರೆ ಇನ್ಫಿನಿಟಿ, ಅದ ಎರಡಿದು. ಇನ್ಫಿನಿಟಿ ಸಂಖ್ಯೆ ಅಲ್ಲ, ಆದರೆ ಸಂಖ್ಯೆ ಅಂತ ಇಟ್ಕೊಳ್ಳೋಣ. ಅಸಂಖ್ಯ. ಯಾವುದೇ ಒಂದು ನಂಬರ್ ತಗೊಂಡ್ರೂ ಸಹಿತ, ಯಾವುದೇ ಸಂಖ್ಯೆ ತಗೊಂಡ್ರೂ ಅಸಂಖ್ಯದ ಒಂದು ಭಾಗ. ಯಾವ ಸಂಖ್ಯೆಯನ್ನೇ ತೆಗೆದುಕೊಂಡ್ರೂ ಅಸಂಖ್ಯದ ಭಾಗ. ಅದು ಸಮ ಇರಬಹುದು, ವಿಷಮ ಇರಬಹುದು. 1, 2 ಭಿನ್ನ ಭಿನ್ನ, ಆದರೆ ಅದರ ಅಂಗಗಳಿವೆಲ್ಲ. ಅಂಗಗಳು ಇವುಗಳನ್ನು ತೆಗೆದು ಹಾಕಿದರೂ ಅಸಂಖ್ಯಕ್ಕೆ ಯಾವ ಹಾನಿ ಇಲ್ಲ. ಇನ್ಫಿನಿಟಿ ಮೈನಸ್ ಎನಿ ನಂಬರ್ ಫೈನೈಟ್ ಈಸ್ ಇನ್ಫಿನಿಟಿ. ಇನ್ಫಿನಿಟಿ ಪ್ಲಸ್ ಎನಿ ನಂಬರ್ ಈಸ್ ಇನ್ಫಿನಿಟಿ. ಅನಂತತೆಯಲ್ಲಿ ಏನು ಕೂಡಿಸಿದರೂ ಅನಂತವೇ, ಏನು ತೆಗೆದರೂ ಅನಂತವೇ. ಅದು ಹರುವ, ಅದು ಬಯಲ, ಗೊಗ್ಗವ್ವೆ. ಏನು ಮ್ಯಾಥಮ್ಯಾಟಿಕ್ಸ್? ಹಾಗೆ ನಾವೆಲ್ಲ ಈಗೇನು ಅದೇವಲ್ಲ, ಇವು ಸಣ್ಣ ಸಣ್ಣ ಸಂಖ್ಯೆಗಳು. ಎಲ್ಲೇನು ಈಗ ನನ್ನ ಹತ್ತಿರ ಹಣ 1 ರೂಪಾಯಿ ಇತ್ತು ಅಂದರೆ ನನ್ನ ಸಂಖ್ಯೆ 1 ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ತಿರ ಮಿಲಿಯನ್ ಇತ್ತಂದರೆ ನೀವು ಮಿಲಿಯನಿಯರ್. ಇವರ ಹತ್ತಿರ ಬಿಲಿಯನ್ ಇದ್ದರೆ ಬಿಲಿಯನಿಯರ್. ಆದರೆ ಇವೆಲ್ಲ ಸಂಖ್ಯೆಗಳು, ಎಲ್ಲ ಸಂಖ್ಯೆಗಳು. ನಾನು ಸಂಖ್ಯೆ ಅಲ್ಲ, ನಾನು ಮಿಲಿಯನಿಯರ್ ಅಲ್ಲ, ನಾನು ಬಿಲಿಯನಿಯರ್ ಅಲ್ಲ. ನಾನು ಅನ್ನೋದರಲ್ಲಿ ಹಣನೇ ಇಲ್ಲ. ಇವೆಲ್ಲ ಹೊರಗೆ ಎಲ್ಲೋ ಬ್ಯಾಂಕಿನಲ್ಲಿ ಇಡ್ತೇವೆ, ತಲೆಯಾಗೆ ಮಿಲಿಯನ್ ಹಾಕೋತೇವೆ ಅಷ್ಟೆ. ಒಂದು ವೇಳೆ ಅದು ಬ್ಯಾಂಕ್ ಹೋಗೇ ಬಿಟ್ಟರೆ ತಲೆಯಾಗಿಂದ ಉಳಿತದ, ಅದು ಹೋಗಿರ್ತದ ಹೊರಗೆ. ಅದ ಎಲ್ಲದ ಹೇಳಿ. ಸುಮ್ಮನೆ ಒಂದು ಭ್ರಮ ಇದೆ. ಈಗ ಅದೆಲ್ಲ ನನಗೆ ಕುರ್ಚಿ ಹಾಕ್ಯಾರ, ಕೂತು ಕೂಡಲೇ ಎಷ್ಟು ಸಂತೋಷ ಆಗ್ತದೆ. ಐ ಆಮ್ ಎ ಚೇರ್ಮನ್.
ಹೌದಲ್ಲ? ಅದಕ್ಕೆ ಯಾವುದರ ಹೆಸರ ಇಡಿ, ಅದಕ್ಕೆ ಒಂದೊಂದು ಕುರ್ಚಿ, ಅದು ಅದರ ಕೂತು ಕೂಡಲೇ ಕುರ್ಚಿಗೆ ಏನು ತಾಪ ಆಗೋದಿಲ್ಲ, ಕುಂತವಾಗ ತಾಪ ಶುರುವಾಗ್ತದೆ. ಯಾವುದರೆ ಕುರ್ಚಿ ಎಂದರೆ ಹತ್ತದೇನು? ಏನೂ ಇಲ್ಲ. ಅದು ಬಹಳ ಸಂತೋಷವಾಗಿ ಯಾರೇ ಕೂಡ್ರಿ ಯಾರೇ ಹೋಗ್ರಿ, ಐ ಆಮ್ ದೇರ್ ಆಲ್ವೇಸ್. ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ, ಐ ಶಾಲ್ ಬಿ ಎವರ್ ದೇರ್. ಎಷ್ಟು ಮಜಾ ಇಲ್ಲೇನು? ಕುರ್ಚಂತದ ಕುಂಡ್ರವರೆಲ್ಲ ಹೋಗ್ತಾರೆ, ನಾನು ಕುಂತಿಲ್ಲ, ಹೇಳೋದಿಲ್ಲ, ಆರಾಮದೇನಿ ಅಂತ. ಎಷ್ಟು ಚೆನ್ನಾಗಿ. ಈಗ ನಿಮ್ಮ ಕುರ್ಚಿ ಅದಾವ, ಎಷ್ಟು ಜನ ಬಂದು ಕೂತಿಲ್ಲ? ಕುಂತವರೆಲ್ಲ ಹಿಡ್ದ ಹೋಗ್ಯಾರ. ಅದು ಕುರ್ಚಿಗೆ ಗೊತ್ತಿರೋದ್ರಿಂದ ಅದು ಆರಾಮದ ಅಷ್ಟೇ. ಹಂಗಿರಬೇಕು ಮನುಷ್ಯ ಈ ಜಗತ್ತಿನಲ್ಲಿ. ಎಲ್ಲ ಬರೋದ ಹೋಗೋದ ಎಲ್ಲವೂ ಹಾಗೆ ಆಗೋದು. ನಾವು ಮಾತ್ರ ನಿರ್ಲಿಪ್ತರಾಗಿ ನಿತ್ಯ ನಿರಂಜನ ರೂಹಿಲ್ಲದ ಘನ. ಇದು ಅಲ್ಲಮ್ಮ, ಅದು ಅಲ್ಲ. ಹಾಗೆ ಬದುಕ್ತಾ ಇರಬೇಕು ಮನುಷ್ಯ. ಸುಮ್ಮನೆ ಹೋಗಿ ಕೂತು ಸ್ವಲ್ಪ ತಾವು ವಿಚಾರ ಮಾಡಿ, ನಮ್ಮ ಹತ್ತಿರ ಇದ್ದ ಹಣ ಅಲ್ಲಿ ನಮ್ಮ ಒಳಗೆ ಭಾವವನ್ನು ಬಿಟ್ಟು ಹಣವನ್ನು ಬಳಸಿದರೆ ಅದು ಶರಣ ಜೀವನ. ಹಣವನ್ನು ಬಿಟ್ಟು ಭಾವವನ್ನೇ ಬಳಸೋದಾದರೆ ಅದು ಸಂಸಾರ ಜೀವನ. ಹಣ ಇರಬೇಕು, ಹೊರಗಿರಬೇಕು, ಲಕ್ಷ್ಯ ಇರಬೇಕು, ಬಳಸ್ತಾ ಇರಬೇಕು. ಅದನ್ನು ಶ್ರೀಮಂತ ಬಡವ ಅನ್ನುವ ಭಾವ ಒಳಗಿರಬಾರ್ದು. ಇದು ಶರಣ ತತ್ವ. ಮನೆ ನೋಡ ಬಡವರು, ಮನ ನೋಡ ಘನ. ಧನದಲ್ಲಿ ದರಿದ್ರರು, ಮನದ ಘನಮನ ಸಂಪನ್ನರು ಎಮ್ಮ ಕೂಡಲ ಸಂಗನ ಶರಣರು, ಕರುಳೇ ಇಲ್ಲದ ಕಲಿಗಳು ಅಂತ ಏನು ಚಂದ ಹೇಳ್ತಾರ. ಎಲ್ಲಾದರೂ ಇರೋಣ, ಒಂದು ಗುಡಿಸಲದಾಗಿರೋಣ, ಆದರೆ ಗುಡಿಸಲದವನ ಅಲ್ಲ. ಅರಮನೆಗಿರೋಣ, ನಂದು ಅರಮನೆ ಅಂತಲ್ಲ. ಅಲ್ಲಿ ಹೋದರೆ ನಾನು ಸಿರಿವಂತಲ್ಲ, ಇಲ್ಲಿ ಹೋದರೆ ನಾನು ಬಡವಲ್ಲ. ಹಾಗೆ ಬದುಕಿದವರೇ ಶರಣರು. ನಾವು ಹಾಗೆ. ನೀವು ಪ್ರೈಮ್ ಮಿನಿಸ್ಟರ್ ಕುರ್ಚಿ ಮೇಲೆರೆ ಕೂಡ್ರಿ, ಅಥವಾ ಚೀಫ್ ಮಿನಿಸ್ಟರ್ ಕುರ್ಚಿ ಮೇಲೆರೆ ಕೂಡ್ರಿ, ಇಲ್ವೇ ನಿಮ್ಮ ಮನ್ಯಾಗ ಒಂದು 3 ಕುರ್ಚಿ ಮೇಲೆರೆ ಕೂಡ್ರಿ, ಕೂಡ್ರಾವ್ ಕುರ್ಚಿ ಅಲ್ಲ ಅಂತ ತಿಳಿದು ಕೂತ್ರೆ ಅದೇ ಶರಣ ಜೀವನ. ಅದು ಶರಣ ಜೀವನ. ಹಾಗಿರಬೇಕು ಮನುಷ್ಯ. ಈಗ ನಮ್ಮ ಡಿಗ್ರಿಗಳದಾವ, ನಾವು ಹೇಳ್ತಿರ್ತೇವೆ. ಈಗ ಏನ್ರಿ ಕೇಳಿದ ಕೂಡಲೇ ಡಿಗ್ರಿ ಹಾಕ್ತಿರ್ತೇವೆ. ಡಾಕ್ಟರ್ ಅಂತ ಹಾಕ್ತೇವೆ, ಮುಂದೆ ಒಂದು ಸಾಲಾಗೆ ಹಾಕ್ತೇವೆ. ಇಷ್ಟೆಲ್ಲ ಹಾಕ್ತೇವೆ. ಯಾವಾಗ 80 ವರ್ಷಕ್ಕೆ ಅವು ಏನು ಅಂತ ಅವನಿಗೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ. ಅವನಿಗೆ ಉಳ್ದದ್ದೇನು ಅಂದ್ರೆ ಅವೇನು ಅಕ್ಷರಗಳಷ್ಟದಾವಲ್ಲ ಅಷ್ಟೇ ಉಳ್ದಾವ. ತಗೊಂಡು ಏನು ಮಾಡೋದು? ಬರ್ತದ ಹೋಗ್ತದ, ಅದರ ಬಗ್ಗೆ ಅಭಿಮಾನ ಯಾಕೆ? ನಿಮಗಿರ್ಬೋದು ಪ್ರಶಸ್ತಿ, ಒಬ್ಬರಿಗೆ ಕೊಟ್ಟಿರ್ಬೋದು, ಒಬ್ಬರಿಗೆ ಕೊಡಲಿಕ್ಕಿಲ್ಲ. ನಿಮಗೆಲ್ಲ ಪ್ರಶಸ್ತಿ ಸಿಕ್ಕಿರ್ಬೋದು, ಪ್ರಶಸ್ತಿ ತಗೊಂಡು ಏನು ಮಾಡೋದು? ಎಲ್ಲಿ ಹೋಗಿಡೋರು? ನೀವೇ ಹೊರಟು ಹೋಗುವಾಗ ಪ್ರಶಸ್ತಿಗೆ ಏನು ಅರ್ಥದ? ಅದರ ಅರ್ಥ ಪ್ರಶಸ್ತಿ ತಗೋಬಾರ್ದಂತಲ್ಲ. ಪ್ರಶಸ್ತಿ ಅವರು ಕೊಡ್ತಿರ್ಬೇಕು, ನಾವು ತಗೋತಿರ್ಬೇಕು, ಅವು ಹೊರಗೆ ಇರಬೇಕು, ನಾವು ಏನೂ ಇಲ್ಲದೆ ಇರಬೇಕು. ಇದು ಶರಣ ಜೀವನ. ಹಂಗೆ ಬದುಕಬೇಕು. ಅದಕ್ಕಾಗಿ ಅವರು ಹೇಳ್ತಾರೆ, ಒಬ್ಬ ಶರಣ ಹೇಳ್ತಾನೆ, ನೀನು ಸತಿ ನಾನು ಪತಿ, ಆದರೆ ಹೊರಗೆ, ಒಳಗೆ ಪತಿ ಇಲ್ಲ, ಸತಿ ಇಲ್ಲ. ನಾನು ಗುರು, ನೀನು ಶಿಷ್ಯ, ಹೊರಗೆ, ಆದರೆ ನಾನು ಗುರುವಲ್ಲ, ನೀವು ಶಿಷ್ಯರಲ್ಲ. ಏನು ಸುಂದರ! ಎಲ್ಲಿ ಶಿಷ್ಯ ಇಲ್ಲ, ಎಲ್ಲಿ ಗುರು ಇಲ್ಲ, ಅಲ್ಲಿ ಇರೋದೇ ಪರಮ ಆತ್ಮವಸ್ತು. ಅದನ್ನು ಅನುಭವಿಸಬೇಕು ಮನುಷ್ಯ. ಈ ಹಂತಕ್ಕೆ ಹೋಗಿ ತಲುಪಿದವರು ಶರಣರು. ಅದು ಅವರ ಸಾಮಾಜಿಕ ಚಿಂತನೆಗಳು ಅವು ಸಹಜ ಬಂದ ಚಿಂತನೆಗಳು. ಆದರೆ ಅವರ ಸಾಧಿಸಿದ ಎತ್ತರ ಎಷ್ಟು ಅದ್ಭುತ ಅದ. ಹಾಗೆ ಮನುಷ್ಯ ಬದುಕಿರಬೇಕು. ಕುರ್ಚಿ ಮೇಲೆ ಕೂತಿರಬೇಕು, ಆದರೆ ಕುರ್ಚಿಯ ಭಾವ ನನಗಿರಬಾರದು. ಈಗದಲ್ಲ, ನೀವೆಷ್ಟು ಆನಂದವಾಗಿ ಕೂತೀರಿ, ಕುರ್ಚಿ ಕಡೆ ಲಕ್ಷ್ಯನೇ ಇಲ್ಲ. ಈಗ ನಾ ಅಂದ ಕೂಡಲೇ ಲಕ್ಷ್ಯ ಬಂತು, ಇಲ್ಲ ಲಕ್ಷ್ಯನೇ ಇಲ್ಲ. ಆದ್ದರಿಂದ ಮಜಾದಾಗಿದ್ರಿ.
ಆದರೆ ಕುರ್ಚಿ ಅಂತ ನೆನಪಾಯಿತು ಅಂದ್ರೆ ಮಗ್ಗಲದವ್ರ ಕುರ್ಚಿ, ನಮ್ಮ ಕುರ್ಚಿ, ಅವ್ರದ್ದು ಬಂಗಾರದ್ದು, ನಮ್ಮದು ಬೆಳ್ಳಿದು, ಇವ್ರದ್ದು ಕಬ್ಬಿಣದ್ದು, ಅಷ್ಟೇ ವ್ಯತ್ಯಾಸ ಶುರುವಾಯಿತು. ಎಷ್ಟು ವಿಚಿತ್ರದ ಜೀವನ! ಇದನ್ನು ಅರ್ಥ ಮಾಡಿ ಕೊಡಬೇಕಂತೆ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು. ಇಂಥ ಕಾರ್ಯಕ್ರಮಗಳಲ್ಲಿ ಏನು ನಡೀತಾ ಇರ್ತದಂದ್ರೆ ವಚನಗಳ ವೈಭವ ಬದಲಾವಣೆ ಮಾಡೋದಲ್ಲ, ಜಗತ್ತಿನಲ್ಲಿ ನಮ್ಮ ದೃಷ್ಟಿಯನ್ನು ಮಾಡಿಕೊಂಡ್ರೆ ಜಗತ್ತೇ ಬೇರೆ ಕಾಣಕ್ಕೆ ಶುರುವಾಗ್ತದೆ. ಪರದೇಶದಲ್ಲಿ ಒಬ್ಬ ಮಹಾ ತತ್ವಜ್ಞಾನಿ ಒಂದು ಮಾತು ಹೇಳ್ತಾನೆ, ಐ ಆಮ್ ನಾಟ್ ಎ ಸಿಟಿಸನ್ ಆಫ್ ಅಥೆನ್ಸ್ ನಾರ್ ಆಫ್ ಗ್ರೀಸ್, ಐ ಆಮ್ ಎ ಸಿಟಿಸನ್ ಆಫ್ ದ ವರ್ಲ್ಡ್. ಏನು ಆ ಮನುಷ್ಯ ಹೇಳ್ತಾನೆ, ನಾನು ಅಥೆನ್ಸ್ ನಗರದ ನಾಗರಿಕಲ್ಲ, ನಾನು ಗ್ರೀಕ್ ದೇಶದ ನಾಗರಿಕನಲ್ಲ, ನಾನು ವಿಶ್ವ ನಾಗರಿಕ. ನೋಡೋ ದೃಷ್ಟಿ ನಮ್ಮದು ಮಿತಿ ಇತ್ತು ಅಂದರೆ ಅಲ್ಲಿಗೆ ನಿಲ್ತದೆ. ಮಿತಿನೇ ತೆಗೆದು ಹಾಕಿದ ಬಳಿಕ ಜಗತ್ತೆಲ್ಲ ನಮ್ಮದೇ. ಹೇಳ್ತಾರೆ, ಐನ್ಸ್ಟೈನ್ ಅಂತ ತಾವು ಕೇಳಿರಿ, ಬಹಳ ದೊಡ್ಡ ಮಹಾನುಭಾವ, ವಿಶ್ವದ ದರ್ಶನ ಮಾಡಿಸಿದಂಥ ರಿಲೇಟಿವಿಟಿ ಅದ್ಭುತ ಸಿದ್ಧಾಂತವನ್ನು ಮಂಡಿಸಿದಂಥ ಐನ್ಸ್ಟೈನ್ ವಿಜ್ಞಾನಿಗಳಲ್ಲಿ ಋಷಿ ಸದೃಶ. ಆತ ಹೇಳ್ತಾನೆ, ನಾನು ಧಾರ್ಮಿಕ, ನನ್ನ ಬದುಕು ಹೇಗದ, ಧರ್ಮ ಅಂದ್ರೇನು, ಸುಂದರವಾದ ಜೀವನ. ಆ ದೃಷ್ಟಿಯಲ್ಲಿ ನಾನು ಧಾರ್ಮಿಕ. ನಾನು ಏನು ಮಾಡ್ತಾ ಇದ್ದೇನೆ, ಮೈ ರಿಲಿಜನ್ ಕನ್ಸಿಸ್ ಇನ್ ಅನ್ ಹಂಬಲ್ ಅಡ್ಮಿರೇಷನ್ ಆಫ್ ದ ಇಲ್ಲಿಮಿಟಬಲ್ ರಿಯಾಲಿಟಿ which expresses itself in slight detail for our eyes to see, for our ears to hear. ಆತ ಹೇಳ್ತಾನೆ, ಏನು ಆ ಮಹಾ ಮನುಷ್ಯ ವಿಜ್ಞಾನಿ, ಅಂಥ ವಿಜ್ಞಾನಿ ಹೇಳ್ತಾನೆ, ನಂದು ಒಂದು ಅದ್ಭುತವಾದ ಧರ್ಮ ಅದ. ನನ್ನ ಧರ್ಮ ಅಂದ್ರೆ ಏನು, ಯಾವುದು ಅನಂತವಾಗ್ಯದ ಈ ವಿಶ್ವದಲ್ಲಿ ಅನಂತವಾದ ವಸ್ತು ಇದೆ, ಇಲ್ಲಿಮಿಟಬಲ್ ರಿಯಾಲಿಟಿ, ಅದನ್ನು ನೋಡಿ ನಾನು ಅಗಾಧ ಭಾವನೆಯನ್ನು ವ್ಯಕ್ತ ಮಾಡ್ತೇನೆ, ನಾನು ಗೌರವಿಸ್ತೇನೆ, ನಾನು ತಲೆ ಬಾಗಿಸ್ತೇನೆ, ಅದು ನನ್ನ ಧರ್ಮ. ಆ ಸತ್ಯ ಹೆಂಗದೆ, ಅದು ನನ್ನ ಕಣ್ಣಿಗೆ ಕಾಣಲಿ ಅಂತ ಹೂವಾಗಿ ನಿಂತದೆ, ನನ್ನ ಕಿವಿಗೆ ಕೇಳಲಿ ಅಂತ ಪಕ್ಷಿಯ ಗಾನವಾಗಿ ಹರಿತದೆ. ಅದನ್ನೆಲ್ಲ ಕೇಳಿದಾಗ ಭಗವಂತನೇ ನಿನ್ನ ನೆನಹಾಗಬೇಕು ನನಗೆ, ಅದೇ ನನ್ನ ಧರ್ಮ. ಹಾಗೆ ನಾವು ಬದುಕೋದದು. ನಮಗೇನೇನದ ನಮ್ಮದಂತೂ ಅಲ್ಲ, ಅದು ಜಗತ್ತು ಕೊಟ್ಟಿದೆ. ಅದನ್ನು ನೋಡಿ ಜಗತ್ತಿಗೆ ನಾವು ಒಂದು ಕ್ಷಣ ಶರಣು ಅಂದರೆ ಶರಣ ಆಗಬೇಕು. ಯಾವುದೂ ನಮ್ಮದಲ್ಲ, ಈ ಜಗತ್ತಿನಲ್ಲಿ ಯಾವುದೂ ನಮ್ಮದಲ್ಲ, ನಮ್ಮದಾಗಿ ಯಾವುದೂ ಉಳಿಯೋದು ಇಲ್ಲ, ನಾವೇ ಇರೋದಿಲ್ಲ. ಪ್ರಶ್ನೆ ಇಲ್ಲದ ಸುಮ್ಮನೆ ನಾವು ಯಾತ್ರಿಕರಾಗಿ ಈ ಜಗತ್ತಿನಲ್ಲಿ ಬಾಳಿ ಬದುಕಿ ಹೋಗಬೇಕು. ನಿಮ್ಮದ ಜೀವನ ಸುಮ್ಮನೆ ತಗೊಳ್ಳಿ. ಒಬ್ಬ ಶ್ರೀಮಂತ ಭಾಳ ದೊಡ್ಡ ಮನೆ ಕಟ್ಟಿದಾನೆ, ಮ್ಯಾಲಿರಬೇಕು ಕೆಳಗಿರಬೇಕು ಅದು ತನಗೆ ಹೆಂಗೆ ಬೇಕು ಎಲ್ಲವನ್ನ ಕಟ್ಟಿಕೊಂಡಾನೆ. ಅದೇ ಮ್ಯಾಲಿನ ಭಾಗಕ್ಕೆ ತಾನು ಸುಂದರವಾದಂಥ ಕೋಣೆ, ಅದರಾಗ ಎಲ್ಲ ಥರದ ಅನುಕೂಲತೆಗಳನ್ನು ಮಾಡಿಕೊಂಡಾನ. 4 ಮಕ್ಕಳು ಲಗ್ನ ಆಗ್ಯದ, ಮೊಮ್ಮಕ್ಕಳು ಬಂದರು, ದೊಡ್ಡ ಮನೆ ಕೆಳಗೆ. ಅವಾಗ ಹುಡುಗರು ಬಹಳ ಜನ, ಎಲ್ಲ ಕೋಣೆಗಳ ಕಡಿಮೆ ಬೀಳಕ್ಕೆ ಶುರುವಾದು. ಈತ ಮ್ಯಾಲಿದ್ದ, ಎಲ್ಲಕ್ಕಿಂತ ಮ್ಯಾಲ. ಅವನಿಗೆ ಹೋಗಿ ಮಕ್ಕಳು ಹೇಳಿದರು, ನಿನಗೆ ಮುಪ್ಪಾಗ್ಯದ, ಏರೋದು ಇಳಿಯೋದು ತ್ರಾಸಾಗ್ತದೆ, ನೀ ಕೆಳಗೆ ಬಾ ಅಂದರು. ಮ್ಯಾಲಿರ್ಬೇಕಂತ ಕಟ್ಟಿಸಿದ್ದ ಮಕ್ಕಳಿಗೆ ಕೆಳಗಿಳಿಸಿದ್ರು. ಅವ ಮಕ್ಕಳ ಮಾತು ಕೇಳದೆ ಇದ್ದರೆ ಆ ಹುಡುಗರನ್ನ ಬಿಟ್ರು, ಮೊಮ್ಮಕ್ಕಳನ್ನು ಅವು ಹೋಗಿ ಹಿಡ್ಕೊಂಡು ಕೆಳಗೆ ತಂದರು. ನೀ ಮ್ಯಾಗ ಹೋಗಬೇಡ ಅಂದರು. ಆಡಕ್ಕೆ ಬೇಕಾಗತ್ತೆ ನಮಗೆ, ನೀ ಮನ್ಯಾಗ ಸಹಿತ ಬೇಡ, ಇಲ್ಲೇ ಹೊರಗೆ ನನ್ನ ಕೂಡ ಆಡು ಅಂದರು. ಅವನ್ನು ಕೆಳಗಿಳಿಸಿದ್ರು.
ಕೆಳಗೆ ಇಳಿಸಿದ ಬಳಿಕ ಅಲ್ಲಿ ಜನ ಬರೋದು ಹೋಗೋದು ಭಾಳ ಆಗ್ತದೆ, ಅದಕ್ಕೆ ನೀನು ಇಲ್ಲಿ ಇರಬೇಡ, ನಿನಗೊಂದು ಸ್ವಚ್ಛ ಅಲ್ಲೇ ಕಾಂಪೌಂಡ್ದಾಗ ಒಂದು ಕಟ್ಟಿ ಕೊಡ್ತೇವೆ, ಅಲ್ಲಿರು ಅಂದರು. ಹೆಂಗದ ಇರಾಗ ಇಷ್ಟು ಹೊರಗೆ ಹಾಕಿದ ಬಳಿಕೇನು ಹಂಗಾಗ್ತದೆ? ಎಲ್ಲದ? ಯಾವುದು ನಮ್ಮದು? ಯಾವುದದ ಹೇಳಿ? ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದರ ಅರ್ಥ ಕೆಳಗೆ ಇಳಿಬೇಕಂತಲ್ಲ, ಮನೆ ಬಿಡಬೇಕಂತಲ್ಲ, ಗೊತ್ತಿರಲಿ ಸ್ವರೂಪ ಅಂತ ನೂನಕದಳಿಯ. ಹಂಗೆ ಗೊತ್ತಿತ್ತು ಅಂದರೆ ಮನುಷ್ಯ ಜೀವನ ಸುಂದರವಾಗ್ತದೆ. ಇಂಥ ಸುಂದರ ಶ್ರೀಮಂತ ಜೀವನವನ್ನು ಸಾಗಿಸೋದೇ ನಮ್ಮ ಜೀವನದ ಉದ್ದೇಶ. ಆ ಉದ್ದೇಶಕ್ಕಾಗಿಯೇ ಇಂಥ ವಚನ ಸಾಹಿತ್ಯ ಇದೇನು ಸಮ್ಮೇಳನ ತಾವು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಕಲ್ತ್ಕೊಳ್ಳೋದದ. ಈಗ ನೀವು ಎದ್ದು ಹೊರಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಇಲ್ಲೇನೋ ಚಪ್ಪಲು ತಂದಿರಿ, ಚಲೋ ಆಯಿತು. ಹೊರಗೆ ನೀವು ಬಿಟ್ಟು ಬಂದಿದ್ರೆ ಹೋಗೋದರಾಗ ಅವು ಹೋಗ್ತಿದ್ದು. ಯಾಕೆಂದರೆ ಯಾರಿಗೆ ಯಾವ ಹಿಡಿಸ್ತಾವ ಹಾಕ್ಕೊಂಡು ಹೋಗ್ತಿರ್ತಾರೆ ಅವಾಗ. ನಮ್ಮದೇನು ನಿಮ್ಮದೇನು ಯಾವ ಒಗ್ಗತಾವ ತಗೊಂಡು ಹೋಗೋದಿರ್ತದೆ. ಹಾಗೆ ನಾವಿರೋದು. ಹಂಗೆ ಹೊರಗೆ ಹೋಗುವಾಗ ಅಕಸ್ಮಾತ್ ಅವು ದೊರೆಯದೇ ಇದ್ದರೆ ಎಲ್ಲಿ ವಚನ ಸಾಹಿತ್ಯ, ಎಲ್ಲಿ ಪ್ರವಚನಗಳು ಹೇಳಿ? ಎಲ್ಲ 2 ದಿವಸದ್ದು ಹೋಗಿ ಕೊನೆಗೆ ಒಂದೇ ಉಳಿತದ. ಹೆಂಗೆ ನಡೀತು ವಚನ ಸಮ್ಮೇಳನ? ಏನು ವಚನ ಸಮ್ಮೇಳನ? ಜೋಡವಾದು ಅಂತ ವಚನ ಸಮ್ಮೇಳನ. ಮತ್ತು ಜೋಡಿ ಅಂಥವು ಹಾಕೊಂಡು ಬಂದಿದ್ದ, ಯಾರೂ ಒಯ್ಬಾರ್ದು ಅದನ್ನು, ಅಂಥವು ಹಾಕೊಂಡು ಬಂದಿದ್ದ. ಅವ ಒಯ್ದಾವ ಸಹಿತ ಅಂಥವ ಹೆಂಗರೇ ಇರಲಿ ಒಯ್ದು ಬಿಡೋಣ ಅಂತವ. ಎಷ್ಟು ವಿಚಿತ್ರದ ಇದು. ಹಾಗೆ ಬದುಕಿನಲ್ಲಿ ಈ ಜಗತ್ತಿಗೆ ಬಂದ ಬಳಿಕ ನಾವು ಹೀಗೆ ಇರಬೇಕು. ಯಾರು ಒಯ್ಯೋಲ್ರಾಕ, ಯಾರು ಬಿಡೋಲ್ರಾಕ, ನಾವು ಮಾತ್ರ ಸಂತೋಷವಾಗಿ ಹಾಡ್ಕೋತಿರಬೇಕು ಮನುಷ್ಯ. ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್, end your day with a smile. You will be, my son, a saint in the world. ಒಬ್ಬ ಮಹಾನುಭಾವಿ ಈ ಮಾತನ್ನು ಹೇಳ್ತ, ನಿನ್ನ ದಿವಸವನ್ನು ನಕ್ಕೋತ ಶುರು ಮಾಡು, ನಿನ್ನ ದಿವಸ ಮುಗಿಸೋದು ನಕ್ಕೋತ ಮುಗಿಸು, ನೀನೇ ಸಂತನಾಗ್ತಿ ನೋಡು ಅಂತ. ನೀನು ಸಂತನಾಗ್ತಿ. ಎದ್ದ ಬಳಿಕ ಒಂದು ಕನ್ನಡಿ ಹಾಕ್ಕೋಬೇಕು ಎದುರಿಗೆ. ಏನು ಹಾಸಿಗೆ ಇರ್ತದ, ಹಾಸಿಗೆ ಮುಂದೆ ಒಂದು ದೊಡ್ಡ ಕನ್ನಡಿ ಇಡಬೇಕು. ಎದ್ದ ಕೂಡಲೇ ಮುಖ ನೋಡಬೇಕು. ನಗತತ್ತು ಅಂದರೆ ಹಾಸಿಗೆ ಬಿಟ್ಟು ಹೇಳ್ಬೇಕು. ಏನರೇ ಒಂದು ಥರ ಇತ್ತು ಅಂದರೆ ಮತ್ತೆ ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ಸುಂದರವಾದ ಜಗತ್ತಿನಲ್ಲಿ ನಿನ್ನ ಮುಖ ಸುಂದರ ಇರಬೇಕಲ್ಲ. ಮತ್ತು ಬಣ್ಣ ಹಚ್ಕೊಳ್ಳೋದು ಸುಂದರ ಅಲ್ಲ, ನಕ್ಕೋತಿರೋದೇ ಸೌಂದರ್ಯ. ನೀನು ನಗಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ಹೇಳಬೇಡ, ಹೊರಗೆ ಜಗತ್ತಿನಲ್ಲಿ ಬರಬೇಡ. ಒಂದು ತಾವು ನೋಡಿ ಇಷ್ಟು ಪಕ್ಷಿಗಳದಾವ, ಒಂದರೆ ಪಕ್ಷಿ ಅಳ್ಕೋತ ಶುರು ಮಾಡಿದ್ದು ದಿವಸ ಅವು ಹಾಡಕ್ಕೆ ಶುರು ಮಾಡ್ತಾವೆ. ಇನ್ನ ಸೂರ್ಯ ಉದಯ ಆಗಿರೋದಿಲ್ಲ, ಹಾಡು ಶುರುವಾಗಿರ್ತಾವ. ನಂಬುದು ಇನ್ನ ಎದ್ದಿರೋದಿಲ್ಲ, ಅವಾಗ ತಕರಾರು ಶುರುವಾಗಿರ್ತದೆ. ಬೆಡ್ ಟೀ ಯಾಕೆ ತಂದಿಲ್ಲ ಅಂತ ಜಗಳ ಶುರು. ಎದಕ್ಕೆ ಎದ್ದಿ ಅಂತಾರ ಅವರು. ಬೆಡ್ ಟೀಗಾಗಿ ಎದ್ರು, ಹೇಳ್ಬೇಕಂತಲ್ಲ. ಹಿಂಗಾದರೆ ಹೇಳುವುದರೆ ಅದಕ್ಕೆ. ದಿವಸ ತುಂಬ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಂದು ಮಸ್ತಾಗಿ ಊಟ ಮಾಡಿ ಹಾಸಿಗೆ ಮೇಲೆ ಮಲ್ಕೊಳ್ಳುವಾಗ ಕೂತು ಒಂದು ಕ್ಷಣ ನಕ್ಕು ಮಲಗು ಮನುಷ್ಯನೇ ನಿಶ್ಚಿಂತವಾಗಿರ್ತದ ಜೀವನ. ಸರಳ ಉಪಾಯಗಳಿವೆಲ್ಲ. ಇಂಥ ಉಪಾಯಗಳನ್ನು ಬಳಸಿಕೊಂಡು ಬದುಕನ್ನು ಸಾರ್ಥಕ ಮಾಡಬೇಕು. ಅದು ಗೊತ್ತಿರಲಿ. ಕೊನೆಯದಾಗಿ, ವಿ ಕೇಮ್ ಟು ದಿಸ್ ವರ್ಲ್ಡ್ ನಾಟ್ ಟು ಡೂ ಎನಿಥಿಂಗ್ but to enjoy the life.
ನಾವು ಬಂದಿರೋದೇ ಆನಂದ ಪಡೋದಕ್ಕೆ. ಆನಂದ ಪಡೋದಕ್ಕೆ ಏನೂ ಬೇಕಾಗಿಲ್ಲ. ಬಹಳ ಕಲಿತವ್ರು ಆನಂದ ಪಡ್ತಾರತ್ತಿಲ್ಲ. ನೀವು ಬೇಕಾದ್ರೆ ಹೋಗಿ ನೋಡಿ, ಬಹಳ ಕಲಿತವ್ರಿದ್ರು ಅಂದರೆ ಬಹಳ ಗಂಭೀರವಾಗಿರ್ತಾರೆ, ಬಹಳ ಗಂಭೀರ. ಯಾಕೆ ನಕ್ರ ಕಡಿಮೆ ಅಂತ ಅವ್ರದ್ದು. ಅವರಿಗೆ ನಾವು ಮಹತ್ವ ಕೊಡ್ತೇವೆ. ಮಾತಾಡಿಸ್ಬೇಡ, ದೊಡ್ಡವರು ಅವರು, ಅವ್ರ ಹತ್ತಿರ ಹೋಗಬೇಡಿ ಅಂತ. ಸಣ್ಣವ್ರು ಯಾರು? ಸಣ್ಣ ಮಕ್ಕಳು ಸುಮ್ಮನೆ ನಗ್ತಾವ, ಮಾಡ್ತಾವ, ಸಂತೋಷ ಪಡ್ತಾವ, ಅವು ಸಣ್ಣ. ಹಳ್ಳಿಗರು ಆನಂದವಾಗಿ ಹಾಡ್ತಾರೆ, ಕುಣಿತಾರೆ, ಮಜಾ ಮಾಡ್ತಾರೆ. ಅವರು ಸುಮ್ಮನೆ ಒಂದು ಎಮ್ಮೆ ಮೇಲೆ ಕೂತ್ಕೊಂಡು ಒಂದು ಹುಡುಗ ಹಾಡ್ಕೋತ ಹೊಂಟ್ರಿತದ, ರಥದಾಗ ಕುಂತರೂ ಸಹಿತ ಹಂಗೆ ಆಗೋದಿಲ್ಲ ಅದು. ಹೇಳಿ, ಜೀವನ ಅಂದ್ರೆ ಉಳಿದ ವಸ್ತುಗಳಲ್ಲ. ಜೀವನ ಅಂದ್ರೆ ಸಕಲ ಸಂಪತ್ತಲ್ಲ, ಏನಾದರೂ ಸಾಮಾಜಿಕ ಸ್ಥಾನಮಾನಗಳಲ್ಲ. ಜೀವನ ಅಂದ್ರೆ ಒಂದು ಬಗೆಯ ಸುಂದರ ಅನುಭವ. ಇಂಥ ಜೀವನವನ್ನು ಕಟ್ಟಿಕೊಳ್ಳೋದಕ್ಕಾಗಿಯೇ ಇದಿಷ್ಟು ಚಿಂತನೆಗಾಗಿ ತಾವೆಲ್ಲ ಇಲ್ಲಿ ಕೂಡಿರೋದು. ಉಳಿದೆಲ್ಲ ನಿಮಗೆ ಗೊತ್ತದ, ಮನೆ ಮಾರು ನಿಮಗೇನು ಗೊತ್ತಿಲ್ಲೇನು? ಅದು ಕಾಮ, ಕ್ರೋಧ, ಲೋಭ ಅವೆಲ್ಲ ಗೊತ್ತಿರ್ತಾವ. ಆದರೆ ಇಲ್ಲಿ ಬಂದ ಬಳಿಕ ನಮ್ಮ ಮನಸ್ಸನ್ನು ಹರುವ ಮಾಡೋದು, ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸೋದು. ಯಾರೂ ನಮಗೆ ವೈರಿಗಳಲ್ಲ, ಯಾರೂ ನಮಗೆ ಖಾಯಂ ಮಿತ್ರರಲ್ಲ. ನಾವೆಲ್ಲ ಇಲ್ಲಿ ಬಂದವರು. ಹಿಂದೂ ವೈರಿಗಳೆಲ್ಲ, ಹಿಂದೂ ನಾವು ಮಿತ್ರರಿರಲಿಲ್ಲ, ಮುಂದೂ ಇರೋದಿಲ್ಲ. ನಾವು ನಾವೇ, ನಾವು ಅವರು ಅನ್ನುವ ಭಿನ್ನತೆಯೇ ಇಲ್ಲ. ಇದು ಜೀವನ. ಇದಕ್ಕೆ ಭಾರತೀಯ ಅಧ್ಯಾತ್ಮ ಅಂತ ಕರೆಯೋದು. ಇಂಥ ಒಂದು ಸುಂದರ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸಿದಂಥ ಶರಣರು, ಅವರನ್ನು ನೆನೆಸಿಕೊಳ್ಳುವ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ನಮಗಂತೂ ಬಹಳ ಸಂತೋಷ ಆಯಿತು. ನಾನು 9:30 ಬಂದೆ. ಇದೆಲ್ಲ ಎಷ್ಟು ಚಂದಿತ್ತು. ಖಾಲೆ 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 ಇರಲಿಲ್ಲ. ನನಗೆ ಅವಾಗ ಬಹಳ ಸಂತೋಷ ಅನ್ನಿಸ್ತು. ಇಲ್ಲೇ ಕೂಡಬೇಕು ಅನ್ನಿಸ್ತು. ಖಾಲಿ ಇದ್ದರೆ ಕೂಡ್ಬೇಕು ಅನ್ನಿಸ್ಬೇಕು, ತುಂಬಿತು ಅಂದ್ರೆ ಮಾತಾಡಬೇಕು ಅನ್ನಿಸ್ಬೇಕು ಅಷ್ಟೆ. ಹಾಗೆ ಆರಾಮಿರೋದು. ಯಾರಾದರೂ ಮನೆಗೆ ನೀವು ಹೋದರೆ ಕರೆದ್ರೆ ಒಳಗೆ ಹೋಗೋದು, ಆನಂದ ಪಡೋದು. ಕರೀದಿದ್ರೆ ಮಜಾ ಆದಾಗ ಹೊರಗೆ ಹೋಗೋದು, ತಲೆ ಕೆಡ್ಸ್ಕೋಬಾರ್ದು ಯಾವುದಕ್ಕೂ ಅಂತ. ಅದನ್ನೇ ಕಲಿಯೋದು ನಾವು. ಎಲ್ಲರಿಗೆ ಎಲ್ಲಿ ಮುಂದೆ ಸೀಟ್ ಸಿಗ್ತದೆ ಹೇಳಿ? ಎಷ್ಟೋ ಸಲ ಏನಾಗ್ತದೆ, ದೊಡ್ಡವ್ರು ಬರ್ತಾರೆ, ಕುಂತವ್ರನ್ನ ಎಬ್ಬಿಸಿ ಬೇರೆ ಕಡೆ ಕಳಿಸಿ ಅವ್ರನ್ನ ಕುಂಡ್ರಿಸ್ತಾರೆ. ಅವಾಗ ಹೆಂಗಾಗಿರ್ಬೇಡ. ನಾ ಮೊದಲು ಬಂದೇನಿ, ನನ್ನ ಬಿಡಿಸಿಮ ಎದ್ದು ಕಳಿಸಿದ, ನೋಡೋಣ ಒಮ್ಮೆ ಯಾವಾಗರೆ ಪ್ರಸಂಗ ಬರ್ತದ. ಅಲ್ಲಿಂದ ಬಂದ ಕುಂತವರು ಅವ್ರು ಬಂದರು. ಅವ್ರಿಗಿಂತ ಮ್ಯಾಗಿನವ್ರು ಒಬ್ಬರು ಬಂದರು. ಹಿಂಗೆ ಬರೋದು ಹೋಗೋದು, ಬರೋದು ಹೋಗೋದು ಎಲ್ಲ ನಡೀತಾ ಇರೋದು ಈ ಜಗತ್ತಿನಾಗ. ಅದಕ್ಕೆ ಕುಂಡ್ರಾಕು ಹುರುಪಿರ್ಬೇಕು, ಹೇಳಾಕು ಹುರುಪಿರ್ಬೇಕು. ಈಗದಲ್ಲ, ಇನ್ನು ಹೇಳೋರದಿರಿ. ಆರಾಮಾಗಿ ಹೇಳ್ಕೊಂಡು ಎದ್ದು ಹೋಗೋದು, ಆರಾಮ್ ಊಟ ಮಾಡೋದು, ಮಸ್ತಾಗಿರೋದು ಜೀವನ. ಅಂಥ ಜೀವನ ತಮ್ಮದೆಲ್ಲ ಆಗಲಿ ಅಂತ ಹಾರೈಸ್ತೇನೆ. ಗೊತ್ತಿರಲಿ, ವಚನ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಏನು? ಸುಂದರವಾದ ಜೀವನ. ಜೀವನ ಹೇಗಿರಬೇಕು?